ಹಾಯ್ ನಮಸ್ಕಾರ. ಮೊನ್ನೆ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಒಂದು ಘಟನೆ ನಡೀತದೆ. ಆ ಘಟನೆ ಏನಪ್ಪ ಅಂತಂದರೆ, ಒಬ್ಬ ರೈತ ತನ್ನ ಚಪ್ಪಲಿಯನ್ನು ತೆಗೆದು ತನ್ನ ತಲೆ ಮೇಲೆ ಇಟ್ಕೊಂಡಿರೋ ಘಟನೆ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ನಡೀತೆ. ಎಂಥ ಒಂದು ಮನ ಕಲಕುವ ಘಟನೆ ಅಲ್ಲ. ಇದಕ್ಕೆ ಕಾರಣ ಏನು? ಈ ರೈತ ತನ್ನ ಚಪ್ಪಲಿಯನ್ನು ತನ್ನ ತಲೆ ಮೇಲೆ ಇಟ್ಕೊಳ್ಳಲು ಕಾರಣ ಏನು ಅಂದರೆ, ತಂಬಾಕು ಬೆಲೆ ಕುಸಿತ. ರೈತ ತನ್ನ ತಂಬಾಕು ಹರಾಜು ಮಾರುಕಟ್ಟೆಗೆ ತಂದ. ತಂಬಾಕು ಹರಾಜು ಮಾರುಕಟ್ಟೆಗೆ ತಂದರೆ ಅಲ್ಲಿ ಬೆಲೆ ಇಲ್ಲ, ಉತ್ತಮವಾದ ಬೆಲೆ ಇಲ್ಲದೆ ಹತಾಸೆಗೊಂಡ ರೈತ ನೊಂದು ತನ್ನ ಚಪ್ಪಲಿಯನ್ನು ತನ್ನ ತಲೆ ಮೇಲೆ ಇಟ್ಕೊಳ್ಳೋ ಪರಿಸ್ಥಿತಿ ಎದುರಾಯಿತು. ಅಂದರೆ ರೈತ ಎಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾನೆ ಅಂತಂದರೆ ಉದಾಹರಣೆ ಬೇಕಿಲ್ಲ. ಅಂಥ ಕಷ್ಟದ ನೋವಲ್ಲಿ ರೈತ ಬದುಕ್ತಾ ಇದ್ದಾನೆ. ಸ್ವಲ್ಪ ದಿನಗಳಿಂದ ರೈತರು, ತಂಬಾಕು ಬೆಳೆಗಾರರು ಹೋರಾಟ ಮಾಡ್ತಾನೇ ಇದ್ದಾರೆ. ಆದರೆ ರೈತರ ತಂಬಾಕು ಬೆಳೆಗಾರರ ಹೋರಾಟಕ್ಕೆ ತಂಬಾಕು ಖರೀದಿ ಕಂಪನಿಗಳು ಯಾವುದೇ ಕಿಂಚಿತ್ತು ನ್ಯಾಯ ಕೊಡ್ತಾ ಇಲ್ಲ. ಜನಪ್ರತಿನಿಧಿಗಳು ಕೂಡ ರೈತರ ಪರ ನಿಂತು ಹೋರಾಟ ಮಾಡಿದ್ರು, ಆದರೂ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ಜನಪ್ರತಿನಿಧಿಗಳಲ್ಲಿ ಏನಪ್ಪ ನನ್ನ ಮನವಿ ಅಂದರೆ, ರೈತರ ಪರ ನಿಂತು ಹೋರಾಟಕ್ಕೆ ನಿಂತಿದ್ದೀರಾ, ಆದರೆ ರೈತರನ್ನ ನಡು ನೀರಿನಲ್ಲೇ ಕೈ ಬಿಡಬೇಡಿ. ಅವರಿಗೆ ನ್ಯಾಯ ಸಿಗುವವರೆಗೂ ಅವರ ಬೆಂಬಲಕ್ಕೆ ನಿಂತು ಒಂದು ತಂಬಾಕಿಗೆ ಉತ್ತಮ ಬೆಲೆ ಕೊಡಿಸೋ ಪ್ರಯತ್ನ ಮಾಡಿ. ಇವತ್ತು ನೀವು ರೈತರ ಪರ ನಿಂತು ಅವರಿಗೆ ಒಂದು ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದೆ ಆದರೆ ರೈತರು ನಾಳೆ ನಿಮ್ಮ ಪರ ನಿಲ್ತಾರೆ, ನಿಮ್ಮ ಬೆಂಬಲಕ್ಕೆ ನಿಂತು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಸರ್ಕಾರಕ್ಕೆ ಇಂಥ ಒಂದು ಘಟನೆ ಒಂದು ನಾಚಿಕೆಗೇಡಿನ ಸಂಗತಿ ಆಗುತ್ತೆ. ಒಬ್ಬ ರೈತ ಇಷ್ಟು ನೊಂದು ಹತಾಸೆಗೊಂಡು ತನ್ನ ಚಪ್ಪಲಿಯನ್ನು ತನ್ನ ತಲೆ ಮೇಲೆ ಇಟ್ಟುಕೊಳ್ಳುವಷ್ಟು ಹತಾಸೆಗೊಂಡಿದ್ದಾನೆ ರೈತ ಅಂದರೆ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ಬೇಕಾದ ಪರಿಯೋದಿಲ್ಲ. ಇಲ್ಲಿ ತಂಬಾಕು ಖರೀದಿ ಕಂಪನಿಗಳು ರೈತರ ಜೊತೆ ಚೆಲ್ಲಾಟ ಆಡ್ತಿದೆ ಅನ್ನೋ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಒಂದು ದಿನ ಒಂದು ರೇಟ್ ಕೊಟ್ಟರೆ ಇನ್ನೊಂದು ದಿನಕ್ಕೆ ಬೆಲೆ ಇರಲ್ಲ. ಇದು ರೈತನ ಜೊತೆ ಆಡ್ತಿರೋ ಚೆಲ್ಲಾಟವಾಗಿದೆ. ದಯಮಾಡಿ ಜನಪ್ರತಿನಿಧಿಗಳು ರೈತನಿಗೆ ನ್ಯಾಯ ಕೊಡಿಸುವವರೆಗೂ ಜೊತೆ ಬೆಂಬಲ ನಿಂತವರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ತಾ ಇದ್ದೀನಿ.